ದಿನವಾಗಿದೆ. ವಿಶ್ವ ಹಿಂದೂ ಪರಿಷತ್ನ ದಿನ ಎಂದರೆ ಈಗಾಗಲೇ ನಮ್ಮ ಪೂಜ್ಯರು ಹಿರಿಯರು ಕೂಡ ಮಾತಾಡಿದ್ದಾರೆ. ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದೇ ಬಂಧು ಎಂತಕ್ಕಂಥ ಮನೋಭಾವ ನಮ್ಮಲ್ಲೆಲ್ಲ ಕೂಡ ಇರಬೇಕು. ಈಗಾಗಲೇ ತೋಟದಪ್ಪ ಬಸವರಾಜಣ್ಣ ಕೂಡ ಹೇಳಿದ್ರು, ಮಾನವವಾದಿಗಳು ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ಭಾರಿ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಈಗ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ. ಅದಾಗಬಾರ್ದು. ತಿಂತಕ್ಕಂಥದ್ದು ನಮ್ಮ ದೇಶದ ಅನ್ನ, ಕುಡಿತಕ್ಕಂಥದ್ದು ನಮ್ಮ ದೇಶದ ನೀರು, ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥದ್ದು ನಮ್ಮ ದೇಶದ ಭೂಮಿ. ಇಷ್ಟೆಲ್ಲವನ್ನು ಅನುಭವಿಸಿ, ಇಷ್ಟೆಲ್ಲವನ್ನು ಬರೆದು ನಾನ್ ಬೇರೆ ನೀನ್ ಬೇರೆ ಅಂತ ಈ ಭಾರತ ದೇಶದಲ್ಲಿ, ಈ ವಿಶ್ವದಲ್ಲಿ ತೊಡಕು ಮಾಡ್ತಿರ್ತಕ್ಕಂಥ ಮಾನವವಾದಿಗಳನ್ನ ನಾವು ಆದಷ್ಟು ಬೇಗ ದೇಶ ಬಿಟ್ಟು ತೊಲತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಹಾಗೂ ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ನಾವೆಲ್ಲರೂ ಕೂಡ ಬೆಂಬಲದಿಂದ ನಾವು ತೊಲಗಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಮ್ಮನ್ನು ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ವಿಶ್ವ ಹಿಂದೂ ಪರಿಷತ್ನ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು, ನೆರೆದಿರ್ತಕ್ಕಂಥ ಎಲ್ಲ ಮಹನೀಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡಿ. ಜೈ ಹಿಂದ್, ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತ ಮಾತೆಗೆ ಜೈ, ಭಾರತ ಮಾತೆಗೆ ಜೈ, ಕರ್ನಾಟಕ ಮಾತೆಗೆ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು. ಈಗ ಈ ಕಾರ್ಯಕ್ರಮ ಉದ್ದೇಶಿಸಿ ಮತ್ತು ತಲಕಾಡು ಈ ಒಂದು ವಿಶ್ವ ಗೌರವಾಧ್ಯಕ್ಷರಾದ ಶ್ರೀ ಗೋವಿಂದ ಗೌಡ ಅವರು 2 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊಳ್ಳಿ. ಈ ಕಡೆ ವೇದಿಕೆಯ ಮೇಲೆ ನಮಿಸುತ್ತಾ ಹಾಗೂ ವೆಂಕಟರಾಮ ಅವರಿಗೂ ಸಹ ನಮಿಸುತ್ತಾ, ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ನಮಿಸುತ್ತಾ, ವಿಶ್ವ ಹಿಂದೂ ಪರಿಷತ್ ಶಕ್ತಿ ಪೂರ್ತಿಗೂ ಸಹ ತಿಳಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ತಮಗೂ ತಿಳಿಸುತ್ತಾ, ಈ ನಾವೇ ಷಷ್ಠಿ ಪೂರ್ತಿ ಮಾಡ್ಕೊಳ್ತೇವೆ, ಸಂಘ ಸಂಸ್ಥೆಯವರು ಷಷ್ಠಿ ಪೂರ್ತಿ ಮಾಡಿ ವಿಶ್ವ ಹಿಂದೂ ಪರಿಷತ್ತಿಗೆ ಗೌರವವನ್ನು ಸಲ್ಲಿಸಬೇಕಂತ ನಮ್ದು ಆದ್ಯ ಕರ್ತವ್ಯ.